ಗಿಲ್ಲಿ ನಿಮ್ಗೆ ಬಹಳಷ್ಟು ಕ್ಲೋಸ್ ಆಗೋದ್ರಿ. ನೀವು ಅಡ್ಗೆ ಮನೆಯಲ್ಲೆಲ್ಲ ಜೊತೆಲೆ ಓಡಾಡ್ತಿದ್ರಿ, ಯಾವಾಗ್ಲೂ ಅವ್ರ ಜೊತೆಲೆ ಕುತ್ಕೊಂತಾ ಇದ್ರಿ. ಹೆಂಗೆ ಬಾಂಡಿಂಗ್ ಬೆಳ್ದಿದ್ದು? ಮೇಡಮ್ ಅದು ನಾನು ಹೋಗಿದ್ದ ದಿವಸನೂ ಅವ್ನ ಕರ್ಸಿ ಕೂಡ್ಸಿ ನಾನು ಮಾತಾಡಿಸ್ತೀನಿ. ಯಾಕೋ ಗಿಲ್ಲಿ ಹಿಂಗ್ ಆಡ್ತಾ ಇದ್ಯಾ, ಚೆನ್ನಾಗ್ ಆಡ್ತಾ ಇದ್ಯಾ, ಹಿಂಗೆಲ್ಲ ಮಾತಾಡ್ಬೇಡ ಕಣೋ, ಕೆಡ್ದಾಗ ಕಾಣಿಸುತ್ತೆ ಅಂತೆಲ್ಲ ಮಾತಾಡ್ತೀವಿ. ಅವ್ನು ಹೂ ಅಣ್ಣ ಆಯ್ತಣ್ಣ ತಿರ್ಗಾ 5 ನಿಮಿಷಕ್ಕೆ ಅದೇ ಸ್ಟಾರ್ಟ್ ಮಾಡೋನು. ಆಮೇಲೆ ನೆಕ್ಸ್ಟ್ ವಾರದಿಂದ ನಾನು ಅವನು ಕೂತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮಂಡ್ಯದವನು. ಆಮೇಲೆ ನಮ್ಮೂರು ಪಕ್ಕದಲ್ಲೇ. ಆಮೇಲೆ ನನಗೂ ಅವನಿಗೂ ತುಂಬಾ ಮ್ಯೂಚುವಲ್ ಇದ್ದಾರೆ ಮಂಡ್ಯದಲ್ಲಿ. ಸೊ ಹಂಗಿದ್ದಾಗ ಒಂದು ಮಾತಾಡ್ತಾ ಮಾತಾಡ್ತಾ ಹಂಗೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯ್ತು. ಆಮೇಲೆ ನಾನು ಹಂಗೆ ಸೇಮ್ ಅವನ ತರನೇ ರೇಗಾಡಿಸ್ಕೊಂಡು ಮಜಾ ಮಾಡುವಂತ ಕ್ಯಾರೆಕ್ಟರ್. ಸೊ ನನಗೂ ಅವನಿಗೂ ವೈಬ್ ಎಲ್ಲ ಮ್ಯಾಚ್ ಆಗೋಯ್ತು. ನಾನೆಲ್ಲೋ ದೂರದಲ್ಲಿ ಕೂತ್ಕೊಂಡು ಬರೀ ಕಣ್ಣಲ್ಲೇ ಅವ್ನಿಗೆ ಅರ್ಥ ಆಗೋದು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಹಂಗೆ ಅವ್ನು ನನ್ಗೆ ಹೇಳಿದ್ರೆ ನನಗೆ ಅರ್ಥ ಆಗೋದು. ಸೊ ಆ ಒಂದು ವೈಬ್ ಕ್ರಿಯೇಟ್ ಆಯ್ತು. ಆ ಒಂದು ಜಾಲಿ ಫೀಲ್ ಸಿಕ್ಬಿಟ್ಟಿದ ಕಾರಣ ನಾನು ಅವನು ಮಜಾ ಮಾಡ್ಕೊಂಡೇ ಸೀಸನ್ ಕಳೆದ್ವಿ ಅನ್ಸುತ್ತೆ. ಸೊ ಹಂಗೆ ನನಗೆ ರಘು ಸರ್ ಆಗಿರ್ಲಿ, ರಕ್ಷಿತಾ ಆಗಿರ್ಲಿ, ನಾವು 4 ಜನ ಒಂದು ಟೀಮ್ ತರ ಆಗೋದ್ವಿ. ಆರಾಮಾಗಿ ಮಾತಾಡ್ಕೊಂಡು ಮಜಾ ಮಾಡೋ ಒಂದು ಕ್ಯಾರೆಕ್ಟರ್ಸ್ ಎಲ್ಲಾರು. ಸೊ ಅದಕ್ಕೆ ವೈಬ್ ಮ್ಯಾಚ್ ಆಗಿದ್ದ ಕಾರಣಕ್ಕೆ ತುಂಬಾ ಚೆನ್ನಾಗಿ ನಡೀತು. ಅಂದ್ರೆ ಗಿಲ್ಲಿ ಅಂದ್ರೆ ಈಗ ನಿಮ್ಗೆ ಏನ್ ಅನ್ಸುತ್ತೆ? ಈಗ ನಾವು ಅವ್ರ ಕಾಮಿಡಿನ ನಾವು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಹೊರ ಕುತ್ಕೊಂಡಿದ್. ನೀವು ಬಂದಾದ್ಮೇಲೆನೂ ಅವ್ರ ಕಾಮಿಡಿನ ಎಂಜಾಯ್ ಮಾಡ್ತೀರಾ. ಬಟ್ ಒಳಗಡೆ ಇದ್ದಾಗ ಆ ಇರಿಟೇಷನ್ ಮಾಡೋದ್ ಏನಕ್ಕೆ? ಅದೇ ಕಾಮಿಡಿ. ಮೇಡಮ್ ಅದು ಒಳಗಡೆ ಇದ್ದಾಗ ಅದು ಒಂದ್ಸತಿ ಅವ್ನಿಗೆ ಅರ್ಥ ಆಗಲ್ಲ. ಇವಾಗ ರಘು ಸರ್ ಇದು ಆಗಿದಾಗ್ಲಿ, ರಘು ಸರ್ ಏನೋ ಅಡ್ಗೆ ಮಾಡ್ತಾ ಇರ್ತಾರೆ, ಅವಾಗ ಹಣ ಆಗೋಯ್ತಾ, ಹಣ ಆಯ್ತಾ ಅಂತ ಅದು ರಘು ಸರ್ಗೂ ಇರಿಟೇಟ್ ಆಗ್ಬಿಡುತ್ತೆ. ಸೊ ಸೊ ಅದು ಅವನ್ಗೆ ಅರ್ಥ ಆಗಲ್ಲ. ಅದು ಒಂದೊಂದ್ ಟೈಮಲ್ಲಿ ಅವನ್ಗೆ ಪಾಪ ಅವನು ಮಿತಿ ಮೀರ್ ಮಾಡ್ಬಿಡ್ತಾನೆ. ಅದು ಒಳಗಿರೋರ್ಗೆ ಇರಿಟೇಷನ್ ಆಗುತ್ತೆ. ಆಚೆ ಚೆನ್ನಾಗ್ ಕಾಣಿಸುತ್ತೆ, ಅದು ಒಳಗಿರೋರ್ಗೆ ಗೊತ್ತಾಗುತ್ತೆ ನೋವು. ಸೊ ಹಂಗಿದ್ದಾಗ ಬಟ್ ಏನ್ ಮಾಡ್ತಾವನ ಚೆನ್ನಾಗ್ ಮಾಡ್ತಾವನೆ, ಚೆನ್ನಾಗ್ ಮಾಡ್ಲಿ. ನಿಮ್ಗೆ ಇವಾಗ ಗಿಲ್ಲಿ ನೋಡಿದಾಗ ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋದು ಗಿಲ್ಲಿ ಗೆಲ್ಬೇಕು ಅನ್ನೋ ಅಭಿಪ್ರಾಯ. ಗೆದ್ದೆ ಗೆಲ್ತಾರೆ ಅಥವಾ ಅದು ಗೊತ್ತಿಲ್ಲ, ಬಟ್ ಗಿಲ್ಲಿ ಗೆಲ್ಬೇಕು ಅನ್ನೋದು ನಿಮ್ಗೆ ಒಪಿನಿಯನ್ ಏನಿದೆ? ನನಗೂ ನನ್ನ ಸ್ನೇಹಿತ, ನನ್ನ ತಮ್ಮ ಗೆಲ್ಲಿ ಅನ್ನೋದೇ ಆಸೆ ಇದೆ ಮೇಡಮ್. ಜನರು ಅವ್ನ್ ಕೈ ಬಿಡಲ್ಲ ಅನ್ಸುತ್ತೆ. ಅವ್ನು ಒಳ್ಳೇದಾಗ್ಲಿ. ಅಂದ್ರೆ ಏನ್ ಕೇಪಬಿಲಿಟಿ ಇದೆ ಅವ್ರು ಗೆಲ್ಲೇಬೇಕು? ಮೇಡಮ್ ಒಳ್ಳೆ ಕಲಾವಿದ, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ, ಒಳ್ಳೆ ಟೈಮಿಂಗ್ ಇದೆ, ಒಳ್ಳೆ ಡ್ಯಾನ್ಸರ್. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅವನು ಬಿಗ್ ಬಾಸ್ ಇಂದ ಆಚೆ ಬಂದಾಗ ತುಂಬಾ ಹಲವಾರು ಹೆಸರು ಮಾಡೋದು ಇನ್ನ ಅವನಿಗೆ ಬಾಕಿ ಇದೆ. ಸೊ ತುಂಬಾ ಒಳ್ಳೇದಾಗ್ಲಿ ನನ್ನ ಸ್ನೇಹಿತನಿಗೆ. ಹಲವಾರು ಮೂವಿಗಳು ಮಾಡ್ಲಿ, ಆಫರ್ಸ್ ಸಿಗ್ಲಿ, ತುಂಬಾ ಎತ್ತರಕ್ಕೆ ಬೆಳಿಲಿ ಅನ್ನೋದು ಕೇಳ್ಕೊತಾ ಇದೀನಿ.